ಅಲ್ಲ ನಮ್ಮ ಕಲ್ಲಮ್ಮ ಈಗ ನನಗೆ ನೋಡಿದ್ರೆ ರೊಕ್ಕ ತಗೊಂಬ ಅಂತಂದು ಹೇಳ್ಯಾಳ. ನಾ ಏನು ಮಾಡ್ಲಿಪ್ಪ, ಇದ್ದಿದ್ದು ಓಟು ಪಂಕಮ್ಮಂಗೆ ಕೊಟ್ಟೆ ಕುಂತಾನೆ. ಈಗ ಹೋಗಿ ಪಂಕಜಿನ ಹತ್ರ ರೊಕ್ಕ ಕೇಳಿದ್ರೆ ಕೊಡ್ತಾಳನಕಿ. ಅಲ್ರಿ ನನ್ನ ಹತ್ರ ಬಂದೆ ರೊಕ್ಕ ಕೇಳಾಕತ್ತೀರಲ್ಲ ನೀವು, ನಾನೇ ಹೆಂಗೆ ಕೊಡಲಿ ನಿಮ್ಗೆ ಅಂತಂದೆ. ಏನು ಮಾಡ್ಲಿಪ್ಪ ಈಗ? ಹಾಂ, ಶಂಕರು ಬರಾಕತ್ತಾನ. ಹೋಗು ಮಾರಯ್ಯ, ಎಂತಿ ಊರಾಗ ಇದ್ದ ಒಂದು 4-5 ತಿಂಗಳ, ಎಲ್ಲಿ ಪತ್ತೆನ ಇದ್ದಿದ್ದಿಲ್ಲ, ಈಗ ಊರಾಗ ಕಾಣಕತ್ತಾನ. ನೋಡಂತಡಿ, ಅವನ ಹತ್ರನ ಒಂದು 500 ರೂಪಾಯಿ ಈ ಥರ ಇಸ್ಕೊಂತಾನೆ. ಮುಂದಿನ ವಾರ ಕೊಡ್ತಾನೆ ಮಾರಯ್ಯ, ಒಂದಿಟ ಕೊಡೋ, ಅರ್ಜೆಂಟ್ ಐತಿ ಅಂತಾನೆ. ಶಂಕರ, ಏನು ಮಾರಯ್ಯ, ಎಂತಿ ಊರಿಗೆ ಹೋಗಿ ನುಣ್ಣಗಾಗಿದಿ, ಬೆಳ್ಳಗಾಗಿದಿ, ದಪ್ಪ ಆಗಿದಿ? ಹಂಗೇನಿಲ್ಲೋ ಕಾಂತ. ಮತ್ತೇನ ನೀನು ದುಬೈಗೆ ಹೋಗ್ಲಿಲ್ಲನ? ಇಲ್ಲೋ ಮಾರಯ್ಯ, ಎಲ್ಲಿ ದುಬೈಗೆ ಹೋಗಿದ್ದೆ. ಅಲ್ಲಿ ಮಾಡಿದ್ರೆ ಅದ ಪಗಾರ, ಇಲ್ಲಿ ಮಾಡಿದ್ರೆ ಅದ ಪಗಾರ. ಅಲ್ಲಿದ ಅವ ಮೀನ ಮಸಳಿ, ಎಗ್ ರೋಲ, ಪಗ್ ರೋಲ, ಆ ಪರಾಟ ಈ ಪರಾಟ ತಿನ್ಕೊಂಡು ಜೀವನ ಮಾಡೋಕ್ಕಿಂತ ನಮ್ಮೂರಾಗ ನಾವು ಇದ್ದು ಆರಾಮಾಗಿ ರೊಟ್ಟಿ ಪಲ್ಯ ತಿನ್ಕೊಂತ ಯಾಕಿರ್ಬಾರ್ದಪ್ಪ. ಅದಕ್ಕೆ ಬೇಡ ಬೇಡ, ದುಬೈ ಸುದ್ದಿನ ಬೇಡ ಅಂತಂದು ಬಿಟ್ಬಿಟ್ಟನಿ. ಹೌದೌದಾ, ಅದು ಕರೆನ. ಮತ್ತೇನು ಸಮಾಚಾರ? ಏನಿಲ್ಲೋ ಮಾರಯ್ಯ, ನೀನ ಹೇಳ್ಬೇಕ. ಚೆನ್ನಮ್ಮಕ್ಕರ ಹೆಂಗದಾರ, ಆರಾಮದಾರನೆ? ಆರಾಮದಾರ. ಅವ್ರಿಗೇನ ಆರಾಮದಾರ, ಮನ್ಯಾಗ ಉಣ್ಕೊಂಡು ತಿನ್ಕೊಂಡೆ. ನಾವಲ್ಲಪ್ಪ ಹೊರಗೆ ಬಿಸ್ಲಾಗ ದುಡ್ಡು ತಂದು ಹಾಕಾರ. ನೋ ಮಾರಯ್ಯ, ಅದ ಒಂದು ಗಂಡು ಜೀವನ ಚಲೋ ಅಂತಾರ. ಗಂಡು ಮಕ್ಕಳಾಗಿ ಹುಟ್ಟಿದ್ರಾಗ ಗೊತ್ತಾಕತ್ರಿಪ್ಪ ಗಂಡು ಮಕ್ಕಳ ಜೀವನ ಏನಂತಂದೆ. ಅದ ಶಂಕರಣ್ಣ, ಏನೋ ಒಂದು ಕೇಳ್ತಾನೆ. ಇದ್ರ ಕೊಡೋ ಮಾರಯ್ಯ, ಹಂಗ್ಯಾಕೆ ಮಾಡ್ತೀವಿ? ಇದ್ರ ಕೊಡ, ಇಲ್ಲ ಅಂದ್ರಿಲ್ಲ. ಅದ್ರಾಗ ಏನೋ ಇದ್ರ ಕೊಡ್ತಾನೆ, ಇಲ್ಲ ಅಂದ್ರಿಲ್ಲ ಅಂತಾನೆ. ಏನು ಬೇಕಾಗಿತ್ತೆ? ಏನಿಲ್ಲ, ಒಂದು 500 ರೂಪಾಯಿ ಇದ್ರ ಕೊಡೋ ಮಾರಯ್ಯ, ಮುಂದಿನ ವಾರ ಕೊಡ್ತಾನೆ. ಅದು ಅರ್ಜೆಂಟ್, ಒಂದಿಟ ಮನ್ಯಾಗ ರೇಷನ್ ತರ್ಬೇಕಾಗಿತ್ತ. ಕೆಲ್ಸಕ್ಕೆ ಹೊಂಟಾನೆ, ಅಲ್ಲೇ ಉದಕ್ಕೆ ಪೇಟೆಗೆ ಮೇಸ್ತ್ರಿ ಕೆಲ್ಸಕ್ಕೆ ಹೊಂಟಾನೆ. ಅವ ಬುಧವಾರ ಕೊಡ್ತಾನೆ ಅಂದಾನ. ಮತ್ತೀಗ ಮನ್ಯಾಗ ನೋಡಿದ್ರೆ ಪುಟ ರೇಷನ್ ಇಲ್ಲ. ಅದಕ್ಕೆ ಇದ್ರೆ ಕೂಡ ಮೇಸ್ತ್ರಿ ಕೊಟ್ಟಾಗ ಕೊಟ್ಟ ಬಿಡ್ತಾನೆ ಮುಂದಿನ ವಾರ. ಶಂಕರಣ್ಣ, ಅಯ್ಯೋ ಅದ್ರಾಗ ಏನೈತಿವ ಮಾರಯ್ಯ, ತಗೋ ಮುಂದಿನ ವಾರ ಅನ್ನೋದ್ರಾಗ ಕೊಟ್ಟು ಬಿಡವ ಮಾರಯ್ಯ. ಬಾ, ಈಗ ಒಂದಿಟ್ಟು ಜೀವ ಬಂತ. ಮುಂದಿನ ವಾರ ಅನ್ನೋದ್ರಾಗ ಕೊಟ್ಟ ಬಿಡ್ತಾನೆ, ಅದ್ರಾಗ ಏನೈತಿ ಅಂದಂಗ. ಕಲ್ಲಮ್ಮಕ್ಕರ ಆರಾಮದಾರನೆ? ಆರಾಮದಾಳ. ಆಕಿಗೇನೋ ಮಾರಯ್ಯ, ಆರಾಮದಾಳ. ತಗೋ ಮುಂದಿನ ವಾರ ಅನ್ನೋದ್ರಾಗ ಕೊಟ್ಬಿಡೋ ಮಾರಯ್ಯ. ನಮ್ಮ ಸಂಘದ ಸಾಲ ಪಾಲ ಇರ್ತಾವಲ್ಲ, ಅವ ದುಡ್ಯೋದ ಅಲ್ಲಿ ಕಟ್ಟೋದು, ದುಡ್ಯೋದ ಅಲ್ಲಿ ಕಟ್ಟಾಕದ ಕತಿಯ ಜೀವನ. ಮತ್ತು ಇವು ಕಟ್ಟವ, ಮತ್ತು ನೀನು ಹಿಂಗೆ ಕಷ್ಟ ಐತಿ ಅನ್ನಕತಿಯಲ್ಲ. ಮತ್ತೆ ತಗೊಂಡು ಮತ್ತು ಮುಂದಿನ ವಾರ ಅನ್ನೋದ್ರಾಗ ಕೊಟ್ಟು ಬಿಡಪ್ಪ. ಮತ್ತು ನಾಳೆ ಐತಾರ, ಮತ್ತು ಅದು ಸಂಘದ ಸಾಲ ಕಟ್ಬೇಕಲ್ಲ, ಅದಕ್ಕೆ ಕೊಟ್ಟು ಬಿಡ. ಯಾಕಂತ ನಂಬಿಕೆ ಮ್ಯಾಗ ಕೊಡಾಕತ್ತನಪ್ಪ, ಮತ್ತು ಕೈಗೆ ಎತ್ಬೇಡ. ಇಲ್ಲ ಶಂಕರಣ್ಣನ ಹೆಂಗದಾನೆ. ಎಷ್ಟು ಸಲ ನಿನ್ನ ಹತ್ರ ರೊಕ್ಕ ಇಸ್ಕೊಂಡೆ, ಒಳ್ಳೇದು ಕೊಟ್ಟಿಲ್ಲ. ಕೊಟ್ಟಿದ್ದಿ, ಅದಕ್ಕೆ ಮತ್ತು ನಾನು ನಂಬಿಕೆ ಹಸ್ತ ಅಂತಂದು ಕೊಡಾಕತ್ತಾನೆ. ಮುಂದಿನ ಶನಿವಾರ ಅನ್ನೋದ್ರಾಗ ಕೊಟ್ಟು ಬಿಡಪ್ಪ. ಆತು ಅಂತ ಇಂತ ನಮ್ಮ ಕಲ್ಲಮ್ಮಗೆ ರೊಕ್ಕ ಕೊಡೋ ದಾರಿ ಆತ. ರೊಕ್ಕ ಕೊಟ್ಟೆ ಒಂದಿಟ್ಟು ಏನಾರ ಇದು ಮಾಡ್ಬೇಕು. ತಗೋರ ಶಂಕರಣ್ಣ, ಮತ್ತೇನಪ್ಪ ಸಮಾಚಾರ? ಮಳೆ ಅಂತ ಆಗೋಲ್ದು, ಏನಿಲ್ಲ. ಈ ಎತ್ತಾಗಂತ ಬಡ್ದೇಳ್ಬೇಕು ನೋಡಿ ಈಗ ನಾವು. ಹ್ಞೂ ಮಾರಯ್ಯ, ಹೊಲ್ದಾಗೆಲ್ಲ ಬಿತ್ಕೊಂಡು ಕುಂತೇವಿ. ಮಳೆ ಒಂದು ಆಗೋಲ್ದೆ, ಏನು ಮಾಡ್ಬೇಕಂತಂದ ತಿಳಿವಲ್ದು. ಎಲ್ಲ ಊರಾಗ ಅದು ಹಣೆ ಬರಾಗೈತಿ. ಎಲ್ಲ ಊರಾಗ ಗುರ್ಜಿ ಆಡಾಕತ್ತಾರ. ನಮ್ಮ ಊರಾಗ ಸುಮ್ಮನೆ 1-2 ದಿನ ಗುರ್ಜಿ ಆಡಿ ಹೊರಪರು ಇಟ್ರ ನೋಡೋಣ, ಮಳೆ ದೇವ ಬಂದರ ಬರ್ತಾನ ಏನ. ಅದನ್ನ ಮಾಡ್ಬೇಕಾಗೈತಿ. ಮತ್ತು ಊರ ಹಿರಿಯರ ಕೂಟ ಮಾತಾಡಿ ನಾವು ಒಂದು ದಿನ ಗುರ್ಜಿ ಆಡಿದ್ರೆ ನೋಡೋಣ, ಮಳೆ ದೇವ್ರ ಕಣ್ಣಾರ ಬಿಡ್ತಾನ ಏನ. ಅದನ್ನ ಮಾತಾಡಿದ್ರತ್ತ, ಗೌಡ್ರ ಹತ್ರ ಹೋಗಿ ಕೇಳೋಣಂತೆ. ತಗೋ, ಈಗ ನನಗೊಂದಿಟ್ಟು ಕೆಲಸ ಇತ್ತೆ. ಕಾಂತು, ಮರಿಬೇಡಪ್ಪ, ಶನಿವಾರ ಅನ್ನೋದ್ರಾಗ ಕೊಟ್ಬಿಡ. ಆತು ಶಂಕರಣ್ಣ, ಕೊಡ್ತಾನೆ. ಕಲ್ಲಮ್ಮ ಈ ಕೊಬಿಕೆ ನಮ್ಮ ಕಲ್ಲಮ್ಮ ಹೊರಗೆ ಬರಂಗಿಲ್ರಿಪ್ಪ. ದೌಡ ರೊಕ್ಕ ಕೊಟ್ಟು ನಾನು ಬಸ್ಸಿಗೆ ಹೊತ್ತಕತ್ತೀವಿ ಹೋಗ್ಬೇಕಂದ್ರೆ ಹೊರಗೆ ಬರೋಲ್ಲ. ಬಂದೆ ಇವ್ರು ಯಾಕ ಹೊಕ್ಕನಿ ಅಂತಂದು ಹೋದಾರಿ ಹೊಳ್ಯಾಕ ಬಂದ್ರಪ್ಪ. ಅರೆ ಏನತೆ? ತಗೋರೋ ಮಾರಯ್ಯ, ರೊಕ್ಕ ಕೇಳಿದ್ದಲ್ಲ, ಅವು ನನ್ನ ಹತ್ರನ ಇದ್ವ. ನಿನ್ನೆ ಇಸ್ಕೊಂಬಂದಿದ್ನ್ಯಾ, ನಿನಗೆ ಕೊಡೋದೇ ನೆನಪ ಇದ್ದಿದ್ದಿಲ್ಲ. ಹೌದಾ? ಕೊಡ್ರಿ. ಎಷ್ಟು ಅದಾವ್ರಿ ಇವ? 500 ರೂಪಾಯಿ ಅಷ್ಟು ಅದಾವ ಕಲ್ಲು. ಏನ 500 ರೂಪಾಯಿ ಅಷ್ಟ ಅದಾವ? ಅಲ್ರಿ, ನೀವು ಕೆಲ್ಸಕ್ಕೆ ಹೊಂಟ 8 ದಿನ ಹಾಕುವಂತ ಸನೇಕ ಈ 500 ರೂಪಾಯಿ ತಗೊಂಡೆ ನಾ ಏನು ಹಣಿಗೆ ಹಚ್ಕೊಂಡೆ? ಉಳಿದಿದ್ದ ರೊಕ್ಕ? ಉಳಿದಿದ ರೊಕ್ಕ ಕೊಡ್ತಾನೆ ಅಂದಾರ ಅವ್ರೆ.
ಈಗ ಒಂದಿಟ್ಟು ಅರ್ಜೆಂಟ್ ಐತಿ ಕೊಡ್ರಿ ಮೇಸ್ತ್ರಿ ಅವ್ರ ಅಂತಂದೆ. ಅವ್ರೆ ತೊಗೊಳೋ ಮರ 500 ರೂಪಾಯಿ ಅಷ್ಟ ಐತಿ ನನ್ನ ಹತ್ರ, ಮುಂದಿನ ವಾರ ಕೊಟ್ಟಬಿಡ್ತಂತ 2 ವಾರದ್ದು ಕೂಡ್ಸಿ ಅಂತಂದು ಹೇಳ್ಯಾರ. ಅಯ್ಯಯ್ಯ ಎಂತ ಕುಂಟ್ಲಿ ಅದಾನವ. ದುಡಿಸ್ಕೊಂಡೆ 500 ರೂಪಾಯಿ ಕೈಯಾಗ ಕೊಟ್ಟು ಕಳ್ಸ್ಯಾನಲ್ಲ, ಹುಡುಗರ ಕೈಯಾಗ ಕೊಟ್ಟಂಗೆ. ಯಪ್ಪ ಬಿಟ್ಟು ಬಿಡತ್ತಾಗ ಒಂದೇ ಮೇಸ್ತ್ರಿ ಕೆಲಸನ ಬೇಡ ನಮ್ಗೆ. ಸುಮ್ಮನೆ ಇಲ್ಲೇ ಗದಿಗೆಪ್ಪ ಜನ ಹತ್ರ ಹೋಗು ಅಂತಂದು ಹೇಳಿದ್ರೆ ನೀನೊಬ್ಬ ಕುಣ್ಕೊಂತ ಅಲ್ಲಿ ಹೊಂಟಿದಿ ಅತ್ತ. ಈ 500 ರೂಪಾಯಿ ತಗೊಂಡು ಏನ್ ಮಾಡ್ಲಾನೆ? ಒಂದು 2 kg ಎಣ್ಣೆ ಬರಂಗಿಲ್ಲ ಇದ್ರಾಗೆ. ಹೋಗೋನು ತಗ. ಅದ 500 ರೂಪಾಯಿ ಸಾಲ ಮಾಡಿ ತೊಗೊಂಬಂದಾನೆ. ನಮ್ಮ ಕಲ್ಲಮ್ಮ ನೋಡಿದ್ರ ಹಿಂಗನ್ನಾಕತ್ತ. ಏನು ಮಾಡ್ಬೇಕ? ಅದ ಇಸ್ಕೊಂಬರ್ತಾನೆ ತೋರೋ ಮರಯ್ಯ. ಮುಂದಿನ ವಾರ ಇಸ್ಕೊಂಡ್ ಬಂದು ಕೊಟ್ಟಾಗ್ಬಿಡ್ತಾನೆ. ಏನು ಕೊಡ್ತೀರ ಏನೋ ದೇವ್ರಿಗೆ ಗೊತ್ತಾಗ. 500 ರೂಪಾಯಿ ತಂದು ಕೊಟ್ಟಾರ. ಅಲ್ಲ ಅದ 500 ರೂಪಾಯಿ ಸಾಲ ಮಾಡಿ ತಂದ ನಾನು. ಈಕಿ ನಮ್ಮ ಕಲ್ಲಮ್ಮ ನನಗ ಅಂತ ಅಲ್ರಿಪ್ಪ. ಅಲ್ಲ ಆ ರೊಕ್ಕ ಕೊಟ್ಟು ಬಿಡ್ಲೆ ಹೊಳ್ಳೆ ನೋಡೋಲ್ಲ. ಕಲ್ಲಮ್ಮ ಹೋಗಿ ಬರ್ತಂತ ನಾನು. ಹೋರಿ ಹೋಗಿ ಏನು ಮಾಡೋದಾಗಿತ್ತಲ್ಲಿ. ಅಲ್ಲ 500 ರೂಪಾಯಿ ತಂದು ಕೊಟ್ಟಾನಿ, ಅದೇ ಸಾಲ ಮಾಡಿ ಶಂಕರಣ್ಣನ ಹತ್ರ. ಅದಕ್ಕೆ ಬೆಲೆ ಇಲ್ಲ ಮರ 500 ರೂಪಾಯಿಗೆ. ಅಲ್ಲ 1 ವಾರ ದುಡಿಸ್ಕೊಂಡೆ ಮೇಸ್ತ್ರಿ ಯಾಕೆ 500 ರೂಪಾಯಿ ಕೊಡ್ತಾನ? ಇದನ್ನ ನಾನು ಹೆಂಗೆ ನಂಬಕ್ಕೆ? ಅವ್ರ ಮೇಸ್ತ್ರಿಗಳು ಹಂಗೆ ಮಾಡಂಗಿಲ್ಲ. ಇವು ಆಳುಗಳು ಲೇಬರ್ಗಳು ಇರ್ತಾವ್ರ, ಅವ್ರು ದುಡಿದ ಪಗಾರನ ಅವತ್ತ ಕೊಟ್ಟು ಬಿಡ್ತಾರ. ಇವ್ರು ಯಾಕೆ ನನ್ನ ಹತ್ರ ಸುಳ್ಳು ಹಾಕತ್ತಾರ ಹಿಂಗೆ? ಮತ್ತೇನಾರ ಗೋಲ್ಮಾಲೆ ನಡೆಸಿಡ್ಸಾರ ಮತ್ತೆ? ಇಲ್ಲ ನೋಡೋಣ ಮುಂದಿನ ವಾರ ಕೊಡ್ತಾನೆ ಅಂದಾರಲ್ಲ. ತಂದು ಕೊಡ್ಲಿಲ್ಲ ಅಂದ್ರೆ ಮತ್ತೆ ನಾನು ಕಲ್ಲಮ್ಮಾಗಿ ರುದ್ರಕಾಳಿ ಆಗ್ಬೇಕೈತಿ ಅವ್ರಿಗೆ. ಮಾಡ್ತಾನೆ ತಂದು ಕೊಡ್ಲಿರಿ ಹೇಳ್ತಾನೆ. 500 ರೂಪಾಯಿ ಕೊಟ್ಟಾರ. ಎದಕ್ಕೆ ಹತ್ತತ್ತಿದ 500 ರೂಪಾಯಿ? ತಣ್ಣಗಾತಾಗ ದುಬೈಗೆ ಹೋಗು ಅನ್ಲಿಲ್ಲ ನಾನು. ಅಲ್ಲೇ ದುಡ್ಕೊಂಡು ಬರ್ತಿದ್ದ ಹೆಂಗಾರ ಮಾಡಿ. ಇಲ್ಲೇ ಇರಲಿ ನನ್ನ ಕೂಟ ಒಬ್ಬಾಕಿ ಹಾಕನಿ ಅಂತಂದು ಇರ್ಸ್ಕೊಂಡ್ರೆ ಇಲ್ಲಿ ನೋಡಿದ್ರೆ ಈ ಹಣೆ ಬರಾಗತ್ತೈತಿ. ಏನು ಮಾಡ್ಬೇಕು ನಾನೇ? ಏನು ಮಾಡಲಿ? ಹೊಲಕ್ಕೆ ನೋಡಿದ್ರೆ ಸುಯ್ಯಬಾನ ಬಿತ್ತೈತಿ, ಮಳೆ ನೋಡಿದ್ರೆ ಕೈ ಕೊಟ್ಟೈತಿ. ಏನು ಮಾಡ್ಬೇಕನ್ನೋದೇ ತಿಳಿವಲ್ದೆ. ಸುಮ್ಮನೆ ನಾವು ಗೌರಕ್ಕಗೆ ಮತ್ತು ಸರೋಜಕ್ಕಗೆ ಅವ್ರಿಗೆ ಹೇಳಿ ಗುರ್ಜಿಯರ ಆಡಿದ್ರೆ ಮಳೆಯರ ಬರ್ತೈತಿ, ಏನು ಮಾಡ್ತೈತಿ? ಸರೋಜಕ್ಕನ್ನ ಕೇಳ್ತೇನೆ ಹೋಗಿ. ಸರೋಜಕ್ಕ ನಾವು ಗುರ್ಜಿ ಆಡಂಬರಿ ಎಲ್ಲ ಊರಾಗ ಗುರ್ಜಿ ಆಡಿ ಮಳೆ ಕರಿಯಾಕತ್ತಾರ. ಮತ್ತು ಗುರ್ಜಿ ಆಡಿ ಮಳೆ 3 ದಿನಕ್ಕೆ ಮಳೆ ಬರ್ತೈತಂತ. ಸುಮ್ಮನೆ ಯಾಕೆ ಗುರ್ಜಿ ಆಡಬಾರ್ದವ ನಾವು ಅಂತಂದು ಕೇಳ್ತಾನೆ ಹೋಗಿ. ಇದನ್ನ ರೊಕ್ಕ ಇದಾಗ ಇಟ್ಕೊಂತಾನೆ ಇವ. ಮತ್ತು ಇಲ್ಲಿ ಮನ್ಯಾಗ ಇಟ್ಟು ಮನೆ ತೂರು ಬೈಲಿದ್ದಂಗೆ ನಮ್ಮದು. ಕದ ಹಾಕಿದ್ರೆ ಜಾಡ್ ಶೋತ ಮತ್ತೆ ರೊಕ್ಕ ಪಕ್ಕ ತೊಗೊಂಡು ಹೋಗೋದವ. ಇಲ್ಲಿ ಎದಕ್ಕೆ ಬೇಕಾ?